ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇವೆ. ನಮ್ಮ ನಾಡಿನಲ್ಲಿ ವಿವಿಧ ರೀತಿಯ ಕೃಷಿ ಬೆಳೆಗಳನ್ನು ನಾವು ಮಾಡುತ್ತೇವೆ. ಅದರಲ್ಲಿ ಅಡಿಕೆ, ರಬ್ಬರು, ತೆಂಗು, ಕೊಕ್ಕೋ, ಭತ್ತ ಮತ್ತು ಇನ್ನೂ ಬಹಳಷ್ಟು ಕಾಫಿ, ಬೇರೆ ಬೇರೆ ರೀತಿಯಾದಂತಹ ಕೃಷಿ ಬೆಳೆಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಅದರಲ್ಲಿ ಕಾಳು ಮೆಣಸಿನ ಪಾತ್ರವು ಕೂಡ ಬಹಳ ದೊಡ್ಡದಾಗಿರುತ್ತದೆ. ಕರಿಮೆಣಸು, ಬ್ಲ್ಯಾಕ್ ಗೋಲ್ಡ್, ಕಪ್ಪು ಬಂಗಾರ, ಈ ಕಾಳು ಎಂದು ಕರೆಯುವಂತಹ ಈ ಕಾಳು ಮೆಣಸನ್ನು ನಾವು ಹಿಂದೆ ಅಡಿಕೆ, ತೆಂಗು ಮತ್ತು ಕಾಫಿ ತೋಟಗಳಲ್ಲಿ ಅಂತರ ಬೆಳೆಯಾಗಿ, ಉಪ ಬೆಳೆಯಾಗಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಬೆಳೆಯಲಾಗುತ್ತಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಕಾಳು ಮೆಣಸನ್ನು ಮುಖ್ಯ ಬೆಳೆಯಾಗಿ ಕೂಡ ಬೆಳೆಯುವುದನ್ನು ನಾವು ಗಮನಿಸಬಹುದು. ಆದರೆ ಇಲ್ಲಿ ಈ ಕಾಳು ಮೆಣಸನ್ನು ಬೆಳೆಯುವಾಗ ಅದರ ಕೃಷಿ ಪದ್ಧತಿಯಲ್ಲಿ ಕೂಡ ಬಹಳ ನಾವು ಜಾಗೃತೆಯನ್ನು ವಹಿಸಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ನಾವು ಒಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ನಾವು ಈ ತೆಂಗಿನ ಮರದಲ್ಲಿ ಕಾಳು ಮೆಣಸನ್ನು ನಡುವಾಗ ಬಹಳ ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ನೀವು ನೋಡುತ್ತಾ ಇದ್ದೀರಾ, ಇದು ಒಂದು ತೆಂಗಿನ ಮರ. ಈ ತೆಂಗಿನ ಮರದ ಬುಡದಲ್ಲಿ ನಾವು ಕಾಳು ಮೆಣಸನ್ನು ನಾಟಿ ಮಾಡಿದ್ದೆವು. ಆದರೆ ಏನೋ ಕಾರಣಗಳಿಂದ ಅದು ಆ ತೆಂಗಿನ ಮರದ ಬುಡದಲ್ಲಿ ನಾಟಿ ಮಾಡಿದಂತಹ ಆ ಕಾಳು ಮೆಣಸಿನ ಬಳ್ಳಿಯು ಕರಗಿ ಹೋಗಿದೆ. ಅದು ಕೊಳೆತು ಒಣಗಿ ಹೋಗಿದೆ. ಅದು ಯಾವುದೇ ಕಾರಣಕ್ಕೆ ಅದು ಬೆಳೆದು ಮುಂದೆ ಮೇಲೆ ಬರುವಂತಹ ಸಾಧ್ಯತೆಗಳು ಇಲ್ಲ. ಇದು ಯಾಕೆ ಈ ರೀತಿ ಆಗಿದೆ? ಇದಕ್ಕೆ ಕಾರಣಗಳೇನು? ಇದಕ್ಕೆ ಯಾವ ಒಂದು ನಮ್ಮ ತಪ್ಪಿನಿಂದ ಈ ರೀತಿ ಆಗಿದೆ? ಇದನ್ನು ಯಾವ ರೀತಿಯಿಂದ ಸರಿಪಡಿಸಬಹುದು? ಇದಕ್ಕೆ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಕಾಳು ಮೆಣಸಿನ ಬಳ್ಳಿಯನ್ನು, ಸಸಿಯನ್ನು ನಾವು ನಡುವಾಗ ಬಹಳ ಜಾಗೃತೆಯನ್ನು, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದು ಮರದ ಯಾವ ಬದಿಯಲ್ಲಿ, ಯಾವ ದಿಕ್ಕಿನಲ್ಲಿ, ಯಾವ ಕಡೆಯಲ್ಲಿ ನಾವು ನಡಬೇಕು ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಸೂರ್ಯ ಉದಿಸುವ ದಿಕ್ಕಿನಲ್ಲಿ ನಾವು ನಡುವಂತಹದ್ದು ವಾಡಿಕೆ ಹಿಂದಿನಿಂದಲೂ ಬಂದಿರುವಂಥದ್ದು. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಚಾರವೆಂದು ಹೇಳಿದರೆ, ಸಾಮಾನ್ಯವಾಗಿ ಎಲ್ಲ ಮರಗಳಂತೆ ತೆಂಗಿನ ಮರಗಳಿರಬಹುದು, ಅಡಿಕೆಯ ಮರಗಳಿರಬಹುದು, ಇನ್ನು ಬೇರೆ ಬೇರೆ ಯಾವುದೇ ರೀತಿಯ ಮರಗಳಿರಬಹುದು, ಈ ಎಲ್ಲ ಮರಗಳಿಗೂ ಒಂದು ಕಡೆಗೆ ಒಂದು ಓರೆಯಾಗಿ ಇರುವಂತಹ ಬೆಳೆದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಈ ಓರೆಯಾಗಿ ಇರುವಂತಹ ಮರಗಳು ಅಥವಾ ಒಂದು ಬದಿಗೆ ಸರಿದಿರುವಂತಹ ಸ್ವಲ್ಪ ಡೊಂಕಾಗಿರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತದೆ ಎಂದರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀರಿನ ಹರಿವು ಕೂಡ ಒಂದೇ ಬದಿಗೆ ಬರುತ್ತದೆ. ಮೇಲಿನಿಂದ ಹರಿದು ಬಂದು ಅದು ಒಂದೇ ಬದಿಯಲ್ಲಿ ಬಂದು ಕೆಳಭಾಗದಲ್ಲಿ ಬೀಳುತ್ತದೆ. ಅದು ಯಾವ ಭಾಗದಲ್ಲಿ ಬೀಳುತ್ತೆ ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಒಂದು ತೆಂಗಿನ ಮರ. ಈ ತೆಂಗಿನ ಮರದಲ್ಲಿ ಮೇಲ್ಭಾಗದಲ್ಲಿ ಮಳೆ ಬಂದು ಗರಿಗಳ ಮೂಲಕ ಹರಿದು ಬಂದ ನೀರು ಈ ತೆಂಗಿನ ಮರಗಳ ಕಾಂಡದವರೆಗೆ ಹರಿದು ಬರುತ್ತದೆ. ಕೆಳಗಿನವರೆಗೂ ಹರಿದು ಬರ್ತಾ ಇದೆ. ಈ ಹರಿದು ಬಂದಂತಹ ನೀರು ಒಂದು ವೇಗವಾಗಿ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ ಆ ಭಾಗಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ನೀರು ಬೀಳುವುದರಿಂದ ಈ ಸಮಸ್ಯೆಗೆ ಮೂಲ ಕಾರಣವಾಗಿದೆ. ಏಕೆಂದರೆ ಒಂದು, ನಮ್ಮ ಪ್ರದೇಶದಲ್ಲಿ ಈ ಸಲ ಮಳೆಯು ಹೆಚ್ಚಾಗಿದೆ. ಎರಡನೇ, ಅತಿ ಹೆಚ್ಚು ನೀರು ಈ ನಟ್ಟಿರುವಂತಹ ಕಾಳು ಮೆಣಸಿನ ಬಳ್ಳಿಯ ಬುಡಕ್ಕೆ ಮೇಲೆ ಮತ್ತು ಬುಡಕ್ಕೆ ಬೀಳುವುದರಿಂದ ಅದು ಹೆಚ್ಚಿನ ಮಳೆ ಮತ್ತು ಮಳೆ ನೀರಿಗೂ ಮತ್ತು ಈ ಹರಿವಿನಿಂದ ಆ ನಟ್ಟಂತಹ ಕಾಳು ಮೆಣಸಿನ ಬಳ್ಳಿಯು, ಸಸಿಯು ಕೊಳೆತು ಹೋಗಿರುವಂತಹದ್ದು ಇಲ್ಲಿ ನಾವು ಕಾಣಬಹುದು. ಆದ್ದರಿಂದ ಈ ರೀತಿ ಆಗದೆ ಇರುವುದ ದೃಷ್ಟಿಯಿಂದ ನಾವು ಏನನ್ನು ಮಾಡಬೇಕು ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತಾ ಇದೆ. ಈ ರೀತಿಯಾಗಿ ನೀರು ಬಿದ್ದರೆ ಯಾವುದೇ ಗಿಡಗಳು ಅಥವಾ ಸಸಿಗಳು ಹುಟ್ಟಿ ಬೆಳೆಯಲು ಸಾಧ್ಯವಿದೆಯೇ ಹೇಳಿ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅತಿಯಾದ ನೀರು ಬಿದ್ದಾಗ ಉಳಿಯುವುದಿಲ್ಲ. ಇದು ನೋಡಿ, ಅದೇ ಮರದಲ್ಲಿ ಇನ್ನೊಂದು ಬದಿಯಲ್ಲಿ ನಾವು ನಾಟಿ ಮಾಡಿರುವಂತಹ ಕಾಳು ಮೆಣಸಿನ ಬಳ್ಳಿಯು ಬೆಳೆದು ಮೇಲ್ಭಾಗಕ್ಕೆ ಹೋಗುತ್ತಿದೆ. ಇಲ್ಲಿ ನಾವು ಮಾಡಿದ ತಪ್ಪು ಏನು ಎಂದರೆ, ನೀರು ಬೀಳುವಂತಹ ಜಾಗದಲ್ಲಿ ನಾಟಿ ನಾವು ಮಾಡಿದ ಒಂದು ತಪ್ಪು ಆಗಿರುತ್ತದೆ. ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡುವಾಗ ಒಂದೆರಡು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಒಂದು ಏನೆಂದರೆ, ನೀರು ನಿಲ್ಲದಂತೆ ನಾವು ಒಂದು ರೀತಿಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ಎತ್ತರವ ಮಾಡಿಕೊಟ್ಟು ಒಂದು ಬದುವಿನ ಹಾಗೆ ಮಾಡಿ ಅದರಲ್ಲಿ ನಾಟಿ ಮಾಡುವುದು. ಎರಡನೆಯದು, ನಡುವಂತಹ ಮರಗಳು ತೆಂಗು ಇರಬಹುದು, ಅಡಿಕೆ ಇರಬಹುದು ಅಥವಾ ಬೇರೆ ಮರಗಳಿರಬಹುದು, ಅದು ಯಾವ ಕಡೆಗೆ ವಾಲಿರುತ್ತದೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಡುವುದು ಕೂಡ ಸೂಕ್ತವಾಗಿರುತ್ತೆ. ಇಲ್ಲದಿದ್ದರೆ ಈ ಮುಂದೆ ನೋಡಿದ ಹಾಗೆ ಅದು ಕೂಡ ಕೊಳೆತು ಹಾಳಾಗಿ ಹೋಗುವ ಸಾಧ್ಯತೆಗಳಿದೆ. ಇದು ಒಂದು ಬಹಳ ಮುಖ್ಯವಾದ ವಿಷಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ನೀವು ಕೂಡ ಕಾಳು ಮೆಣಸು ಬಳ್ಳಿಯನ್ನು ಕೃಷಿ ಮಾಡುವಾಗ, ನಾಟಿ ಮಾಡುವಾಗ ಈ ಒಂದೆರಡು ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಕೂಡ ತುಂಬ ಮುಖ್ಯವಾಗಿರುತ್ತದೆ. ಏಕೆಂದರೆ ನಾಟಿ ಮಾಡುವಾಗ
ಸ್ವಲ್ಪ ಗಮನ ಕೊಡದಿದ್ದರೆ ಮತ್ತೆ ಅದನ್ನು ನಾಟಿ ಮಾಡಿ ಕೆಲವು ಸಮಯಗಳು ಕಳೆದಾಗ ಅದು ಹಾಳಾಗಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದರೆ ತಪ್ಪು ಎಲ್ಲಿ ಆಗಿದೆ, ಯಾಕೆ ಆಗಿದೆ ಎಂಬುದು ನಿಧಾನವಾಗಿ ನಮಗೆ ತಿಳಿಯುವುದರಿಂದ ನಮ್ಮ ಸಮಯ ಮತ್ತು ವರ್ಷಗಳು ಕಳೆದು ಹೋಗುತ್ತದೆ. ಹಾಗೆ ಆಗಬಾರದು ಎಂಬುವ ದೃಷ್ಟಿಯಿಂದ ನಮಗೆ ಆದಂತಹ ಸಮಸ್ಯೆಯ ಬಗ್ಗೆ ನಿಮಗೆ ಕೂಡ ಒಂದು ಮಾಹಿತಿಯನ್ನು ನೀಡಿ ನಿಮಗೆ ಆ ಸಮಸ್ಯೆ ಆಗದಿರಲಿ ಎಂದು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ವಿಚಾರಗಳನ್ನು ಎಲ್ಲ ಕೃಷಿಕ ಬಂಧುಗಳಿಗೂ ತಲುಪಿಸಿರಿ. ಹೆಚ್ಚು ಜನರಿಗೆ ತಿಳಿಯಲು ಹೆಚ್ಚು ಜನರಿಗೆ ಶೇರ್ ಮಾಡಿರಿ, ಯಾಕಂದರೆ ಯಾರಿಗೂ ಕೂಡ ನಷ್ಟ ಆಗಬಾರದು. ಹಾಗೆಯೇ ನಮ್ಮ ಈ ಚಾನಲನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.